ಹಾಗಾಗಿ ಕ್ಯಾನ್ಸರ್ ಅನ್ನೋದು ಸರ್ವವ್ಯಾಪಿ ಆಗ್ತಾ ಇದೆ. ಬಹಳಷ್ಟು ದಿನದಿಂದ ದಿನಕ್ಕೆ ಅಂಕಿಅಂಶಗಳನ್ನು ನೋಡ್ತಾ ಹೋಗೋದಾದರೆ ಜಾಸ್ತಿ ಆಗ್ತಿದೆ ಅಂತ. ಹಾಗಾಗಿ ತಿಳಿಸ್ಕೊಡಿ, ಈ ಕ್ಯಾನ್ಸರ್ ಅಂದರೆ ಏನು ಅಂತ. ಇದು ಪ್ರೋಗ್ರಾಮ್ ಶುರು ಮಾಡೋಕ್ಕಿಂತ ಮುಂಚೆ ಅಪರ್ಣಾ ಅವ್ರ ಫ್ಯಾಮಿಲಿಗೆ ನನ್ನ ಹಾರ್ಟ್ ಫೆಲ್ಟ್ ಕಂಡಲೆನ್ಸಸ್. ಕ್ಯಾನ್ಸರ್ ಅಂದರೆ ಏನು ಅಂದರೆ ನಮ್ಮ ಅಂಗದಲ್ಲಿರೋ ಒಂದೊಂದು ಕೋಶ ಸೆಲ್ ಯಾವತ್ತು ಅನ್ಇನ್ಹಿಬಿಟೆಡ್ ಪ್ರಾಲಿಫರೇಷನ್ ಅಂತೀವಿ, ಅಂದರೆ ಮಿತಿಮೀರಿ ಗ್ರೋ ಆಗ್ತಿದ್ದಾಗ ಏನು ಆಗುತ್ತೋ ಅದನ್ನು ನಾವು ಕ್ಯಾನ್ಸರ್ ಅಂತೀವಿ. ಇದು ಗೆಡ್ಡೆ ಥರ ಆಗಿರಬಹುದು ಅಥವಾ ಅಲ್ಸರ್ ಆಗಿರಬಹುದು ಅಥವಾ ಬೇರೆ ಬೇರೆ ವಿಧಿಗಳಿದೆ ಕ್ಯಾನ್ಸರ್ ಇದಕ್ಕೆ. ಈ ಅನ್ಇನ್ಹಿಬಿಟೆಡ್ ಪ್ರಾಲಿಫರೇಷನಿಗೆ ನಾವು ಕ್ಯಾನ್ಸರ್ ಅಂತ ಕರಿತೀವಿ. ಓಕೆ, ಅಂದರೆ ನಮಗೆ ಮುಂಚೆ ಎಲ್ಲ ಹೆಂಗೆ ಅಂದರೆ ಬ್ಲಡ್ ಕ್ಯಾನ್ಸರು ಅನ್ನೋದಷ್ಟೇ ಒಂದು ಇತ್ತು. ಬಟ್ ಇವಾಗ ದೇಹದ ಯಾವುದೇ ಅಂಗಗಳಲ್ಲೂ ಕೂಡ ಕ್ಯಾನ್ಸರ್ ಬರಬಹುದು ಅನ್ನೋದು ಆಘಾತಕಾರಿ. ಯಾಕಂದರೆ ಈಗ ಇವ್ರದ್ದು ಕೇಸ್ ತೊಗೊಳೋದಾದರೆ ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳಿ, ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಸಾವಿಗೀಡಾಗಿದ್ದಾರೆ, ಕ್ಯಾನ್ಸರ್ ಇತ್ತಂತೆ ಅಂತ ನಾವು ಕೇಳೋದ್ರಿಂದಾಗಿ ದೇಹದ ಯಾವೆಲ್ಲ ಅಂಗಗಳಿಗೆ ಕ್ಯಾನ್ಸರ್ ಬರಬಹುದು? ಹಾಗಾದರೆ ನೀವು ಹೇಳಿದ್ದು ಕರೆಕ್ಟು. ದೇಹದ್ದು ಯಾವುದೇ ಅಂಗವಾಗಿರಲಿ, ಚರ್ಮದಿಂದ ಹಿಡಿದು ಬೋನ್ ಅಥವಾ ಲಿವರಿಂದ ಹಿಡಿದು ಕರುಳು, ಬ್ರೈನ್, ಅನ್ನದ್ನಾಳ ಅಥವಾ ಶ್ವಾಸಕೋಶ ಎಲ್ಲದರಲ್ಲೂ ಕ್ಯಾನ್ಸರಿನ ಕಾಯಿಲೆ ಬರೋ ಸಾಧ್ಯತೆಗಳು ಇವೆ. ಅದು ನಿಜ ಅಂಥದ್ದಲ್ಲಿ. ಬಟ್ ನಾವು ಹೆದರ್ಕೊಳ್ಳೋಂಥದ್ದಿಲ್ಲ. ಅದಕ್ಕೆ ಅಂತ ನಾವೀಗ ನೆಕ್ಸ್ಟ್ ಮಾತಾಡ್ತೀವಿ. ಈಗ ಅದನ್ನು ನಾವು ಹೆಂಗೆ, ನಮ್ಮ ನೆಕ್ಸ್ಟ್ ಸ್ಟೆಪ್ಸ್ ಹೆಂಗಿರಬೇಕು, ನಾವು ರೆಡಿ ಆಗೋದು ಹೆಂಗೆ ಅಂತ. ಇದೊಂದು ವಾರು. ಈಗ ನಾವು ಹೆಂಗೆ ಪ್ರಿಪೇರ್ ಆಗಬೇಕು, ನಾವು ಹೆಂಗೆ ರೆಡಿಯಾಗಿ ಇದನ್ನು ಫೈಟ್ ಮಾಡಿ ನಾವು ವಿನ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ನಾವೀಗ ಡಿಸ್ಕಸ್ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.